ನಮಸ್ತೆ ಸ್ನೇಹಿತರೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಲೇಬರ್ ಕಾರ್ಡ್ ಮಾಡಿಸುವುದು ಹೇಗೆ ಮತ್ತು ಯಾರು ಮಾಡಿಸಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತೀನಿ. ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕರ ಕಾರ್ಡ್ ಯಾರು ಮಾಡಿಸಬಹುದು ಅಂತಂದರೆ, ಕಟ್ಟಡ ಮತ್ತು ಮನೆ ನಿರ್ಮಾಣ ಕೆಲಸದಲ್ಲಿ ನಿರತರಾದಂಥ ಕಾರ್ಮಿಕರು ಈ ಕಾರ್ಡನ್ನು ಮಾಡಿಸ್ಬೋದು. ಅದೇ ರೀತಿಯಾಗಿ ಸ್ಥಾವರಗಳಲ್ಲಿ ಮತ್ತು ಕೇಬಲ್ ಕೆಲಸದಲ್ಲಿ ನಿರ್ವಹಣೆ ಮಾಡುವಂಥವರು, ಆಮೇಲೆ ಕಣಿವೆಗಳಲ್ಲಿ ಕೆಲಸ ಮಾಡುವಂಥವರು, ಆಮೇಲೆ ರಸ್ತೆ ನಿರ್ಮಾಣ ಕೆಲಸದಲ್ಲಿ ತೊಡಗಿರುವಂಥವರು, ಆಮೇಲೆ ಪ್ಲಂಬಿಂಗ್ ಕೆಲಸ ಮಾಡುವಂಥವರು, ಎಲೆಕ್ಟ್ರಿಸಿಟಿ ಕೆಲಸ ಮಾಡುವಂಥವರು, ಆಮೇಲೆ ಎಲ್ಲ ಕಾರ್ಮಿಕ ವರ್ಗ ಅಂತ ನಾವೇನು ಕರಿತೀವಿ, ಸಂಘಟಿತ ಕಾರ್ಮಿಕ ವರ್ಗದವರು ಈ ಕಾರ್ಡನ್ನು ಮಾಡಿಸ್ಬೋದು ಅಂತ ಹೇಳ್ಬೋದು. ಈ ಕಾರ್ಡನ್ನು ಮಾಡಿಸ್ಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂತಂದರೆ, ಕಡ್ಡಾಯವಾಗಿ 18 ವರ್ಷ ಆಗಿರಬೇಕು, ಆಮೇಲೆ 60 ವರ್ಷ ದಾಟಿರಬಾರ್ದು, ಆಮೇಲೆ ಕನಿಷ್ಠ ವರ್ಷಕ್ಕೆ 100ರಿಂದ 150 ದಿನ ಕಾರ್ಮಿಕ ಕೆಲಸದಲ್ಲಿ ತೊಡಗಿರಬೇಕು, ಆಮೇಲೆ ಕಟ್ಟಡ ಕಾರ್ಮಿಕರೇ ಆಗಿದ್ದಲ್ಲಿ ಕಾಂಟ್ರಾಕ್ಟರ್ ಕಡೆಯಿಂದ ಅಥವಾ ಮೇಸ್ತ್ರಿ ಕಡೆಯಿಂದ ಒಂದು ಉದ್ಯೋಗ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಕ್ಕದ್ದು, ಉದ್ಯೋಗ ಪ್ರಮಾಣ ಪತ್ರವನ್ನು ಪಡಿಬೇಕು. ಸೊ ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದರೆ, ಅರ್ಜಿಯನ್ನು ಕಡ್ಡಾಯವಾಗಿ ನೀವು ನಿಮ್ಮ ಊರಿನ ಗ್ರಾಮವನ ಕೇಂದ್ರದಲ್ಲಿಯೇ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ನಿಮ್ಮ ಗ್ರಾಮವನ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯಗಳನ್ನು ನೀಡೋದರಿಂದ ಗ್ರಾಮವನ ಕೇಂದ್ರದ ಮುಖಾಂತರನೇ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೇವಾ ಸಿಂಧು ಓಪನ್ ಮಾಡ್ತೀನಿ. ಸೇವಾ ಸಿಂಧುನಲ್ಲಿ ಈ ರೀತಿಯಾಗಿ ಸರ್ಚ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಲೇಬರ್ ಅಂತ ಟೈಪ್ ಮಾಡ್ತೀನಿ. ಲೇಬರ್ ಅಂತ ಟೈಪ್ ಮಾಡಿದ ನಂತರ ಈ ಥರ ಒಂದು ಆಪ್ಷನ್ ಬರುತ್ತವೆ. ಟೋಟಲ್ 25 ಸೇವೆಗಳಿದ್ದಾವೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಆಪ್ಷನ್ ಇದೆ ನೋಡಿ, 21ನೇ ನಂಬರು, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಏನು ಕರಿತೀವಿ. ಅದನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಅರ್ಜಿ ಸಲ್ಲಿಸಲಿಕ್ಕೆ ಉದ್ಯೋಗ ಪ್ರಮಾಣ ಪತ್ರವನ್ನು ಕಾಂಟ್ರಾಕ್ಟರಿಂದ ಪಡಿಬೇಕಾಗುತ್ತೆ. ಇಲ್ಲಿ ಪ್ರೀ ಡಿಫೈನ್ಡ್ ಟೆಂಪ್ಲೇಟ್ ಫಾರ್ಮೆಟ್ ಇರುತ್ತೆ, ಒಂದು ಫಾರ್ಮು, ಅದನ್ನೇ ನೀವು ಪ್ರಿಂಟ್ ತೊಗೊಂಡು ನೀವು ಕಾಂಟ್ರಾಕ್ಟರ್ ಕಡೆ ಅಥವಾ ಲೇಬರ್ ಇನ್ಸ್ಪೆಕ್ಟರ್ ಕಡೆ ಫಿಲ್ ಮಾಡಬೇಕಾಗತ್ತೆ. ಈ 5 ಎಂಪ್ಲಾಯ್ಮೆಂಟ್ ಫಾರ್ಮಲ್ಲಿ ಯಾವುದಾದ್ರೂ ಒಂದನ್ನು ಫಿಲ್ ಮಾಡಿ ಅಪ್ಲೈ ಮಾಡಿದರೆ ಸಾಕು. ನಾನು ಮೊದಲಿಗೆ ಕಾಂಟ್ರಾಕ್ಟರ್ ಫಾರ್ಮನ್ನು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ. ಇದು ಕಾಂಟ್ರಾಕ್ಟರ್ ಕಡೆಯಿಂದ ತೊಗೋಬೇಕಾದಂಥ ಒಂದು ಪ್ರೀ ಡಿಫೈನ್ಡ್ ಟೆಂಪ್ಲೇಟ್ ಅಂದರೆ ಅಪ್ಲಿಕೇಶನ್ ಫಾರ್ಮ್. ಕಡ್ಡಾಯವಾಗಿ ನಿಮ್ಮ ಕ್ಲಾಸ್ 1 ಅಥವಾ ಕ್ಲಾಸ್ 2 ಕಾಂಟ್ರಾಕ್ಟರ್ ಕಡೆಯಿಂದಲೇ ತೊಗೊಂಡಿರಬೇಕು. ಕನಿಷ್ಠ ಅವರ ಹತ್ರ 100ರಿಂದ 150 ದಿನ ಕೆಲಸ ಮಾಡಿರಬೇಕು ಒಂದು ವರ್ಷಕ್ಕೆ. ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಅಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಆಧಾರ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೀನಿ. ಅದು DBT ಪೋರ್ಟಲ್ಗೆ ಹೋಗುತ್ತೆ. ನೇಮ್ ಆ್ಯಸ್ ಪರ್ ಆಧಾರ್ ಎಂಟ್ರಿ ಮಾಡ್ತೀನಿ. ನೇಮ್ ಆ್ಯಸ್ ಪರ್ ಆಧಾರ್. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸನ್ನು, ಏನೇನು ಡಾಕ್ಯುಮೆಂಟ್ಸ್ ಬೇಕಂತಂದರೆ ನೋಡಿ, ಒಂದು ಮೊದಲಿಗೆ ಉದ್ಯೋಗ ಪ್ರಮಾಣ ಪತ್ರ ಬೇಕು, ಆಮೇಲೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಆಮೇಲೆ ವೋಟರ್ ID ಇದ್ದರೆ ವೋಟರ್ ID ಕೊಡಬೇಕು, ಅಥವಾ ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಕೊಡಬೇಕು, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಇದ್ರೂ ಹಾಕ್ಬೋದು, ಇಲ್ಲ ಅಂತಂದರೆ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮುಖಾಂತರ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇವೆಲ್ಲ ಡಾಕ್ಯುಮೆಂಟ್ಸನ್ನು ನಾನು PDF ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡಿ ಇಟ್ಟಿದ್ದೀನಿ ಒಂದು ಫೋಲ್ಡರಲ್ಲಿ. ಓಕೆ, ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಪರ್ಮನೆಂಟ್ ಅಡ್ರೆಸ್ ಇದ್ದಲ್ಲಿ ಆ್ಯಸ್ ಪರ್ ಆಧಾರ್ ಅಡ್ರೆಸ್, ಆಮೇಲೆ ಡೇಟ್ ಆಫ್ ಬರ್ತ್, ಕಸ್ಟಮರ್ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಪ್ರೆಸೆಂಟ್ ಅಡ್ರೆಸ್ ಕೇಳುತ್ತೆ, ಅರ್ಜಿದಾರನ ದೂರವಾಣಿ ಸಂಖ್ಯೆಯನ್ನು ಹಾಕಿ, ಆಮೇಲೆ ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಯಾವ ಸರ್ಕಲ್ಗೆ ನೀವು ನೋಂದಣಿ ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಅರ್ಜಿದಾರ ನೋಂದಣಿ ಬಯಸುವ ವೃತ್ತದ ವಿಳಾಸವನ್ನು ಕೇಳುತ್ತೆ, ಸರಿಯಾಗಿ ಫಿಲ್ ಮಾಡಿ. ಆಮೇಲೆ ವೈವಾಹಿಕ ಸ್ಥಿತಿ, ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಮದುವೆ ಆಗಿದ್ದರೆ ನೇಮ್ ಆಫ್ ದ ಸ್ಪೌಸ್ ಅಂದರೆ ಸಂಗಾತಿಯ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಸಂಗಾತಿಯ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಆಫ್ ದ ಹಸ್ಬೆಂಡ್ ಆರ್ ವೈಫನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಆಕ್ಯುಪೇಷನ್ ಅಂದರೆ ನಿಮ್ಮ ಸಂಗಾತಿ ಯಾವ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಪತಿ ಅಥವಾ ಪತ್ನಿ ಮಂಡಳಿಯ ಫಲಾನುಭವಿಗಳು, ಈಗಾಗಲೇ ಗಂಡ ಅಥವಾ ಹೆಂಡತಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕೆಲಸ ಮಾಡಿ ಕಾರ್ಡನ್ನು ಹೊಂದಿದರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂತಂದರೆ ನೋ ಅಂತ ಹೇಳಬೇಕು. ನಂತರ ಇತರೆ ವಿವರಗಳಲ್ಲಿ ರಿಲಿಜನ್ನು, ಕ್ಯಾಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ, ಆಮೇಲೆ ಎಜುಕೇಷನ್ ಲೆವೆಲ್, ಲಿಟ್ರೇಟ್ ಆರ್ ಇಲಿಟ್ರೇಟನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಗ್ರ್ಯಾಜುಯೇಷನ್ ಡೀಟೇಲ್ಸ್, ಶೈಕ್ಷಣಿಕ ವಿವರಗಳು. ನೆಕ್ಸ್ಟ್ ಜೆಂಡರ್ ಡೀಟೇಲ್ಸ್, ಮೇಲ್ ಆರ್ ಫಿಮೇಲನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ, ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ವೋಟರ್ ID ಕೇಳುತ್ತೆ, ವೋಟರ್ ID ಇದ್ದರೆ ವೋಟರ್ ID ನಂಬರ್ನ ಎಂಟ್ರಿ ಮಾಡಿ. ಆಮೇಲೆ ಒಂದು ಆಪ್ಷನ್ ಬರುತ್ತೆ ಎಕ್ಸ್ಪೀರಿಯನ್ಸ್. ಎಷ್ಟು ವರ್ಷ ಅವರು ಕೆಲಸ ಮಾಡಿದ್ದಾರೆ
ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸದಲ್ಲಿ ಎಷ್ಟು ವರ್ಷ ಅವರು ಕೆಲಸ ಮಾಡಿದ್ದಾರೆ ಅನ್ನಲಿಕ್ಕೆ ಎಕ್ಸ್ಪೀರಿಯನ್ಸ್ ಇಯರ್ಸನ್ನು ಕೇಳುತ್ತೆ. ಸೊ ನೋಂದಣಿ ಸಮಯದಲ್ಲಿ ನಿರ್ಮಾಣ ಕೆಲಸದಲ್ಲಿ ತೊಡಗಿದ ಅನುಭವ 5 ವರ್ಷ ಹಾಕ್ತೀನಿ. ಆಮೇಲೆ ಯಾವ ಪರಿಣಿತಿ ಹೊಂದಿದ್ದಾರೆ ಅವರು, ಯಾವ ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ದಾರೆ. ರೋಡ್ ಕೆಲಸಕ್ಕೆ ಹೊಂದಿದರೆ ರೋಡ್, ಅಥವಾ ಬಿಲ್ಡಿಂಗ್ ಇದ್ದರೆ ಬಿಲ್ಡಿಂಗು, ಅಥವಾ ಸೆಂಟ್ರಿಂಗ್ ಇದ್ದರೆ ಸೆಂಟ್ರಿಂಗ್, ಕಾರ್ಪೆಂಟ್ರ್ ಇದ್ದರೆ ಕಾರ್ಪೆಂಟ್ರ್ ಅಂತ ಹಾಕಿ, ಪ್ಲಂಬಿಂಗ್ ಇದ್ದರೆ ಪ್ಲಂಬಿಂಗ್ ಅಂತ ಹಾಕಿ, ಎಲೆಕ್ಟ್ರಿಷಿಯನ್ ಇದ್ದರೆ ಎಲೆಕ್ಟ್ರಿಷಿಯನ್ ಅಂತ ಹಾಕಿ. ಅದು ಹಾಕಿದ ನಂತರ ಎಷ್ಟು ತಿಂಗಳುಗಳಿಂದ ಅವರು ಅಥವಾ ಎಷ್ಟು ದಿನಗಳಿಂದ ಅವರು ತೊಡಗಿದ್ದಾರೆ. 100ರಿಂದ 150 ಇರುತ್ತೆ. ಸೊ 150 ಅಂತ ಹಾಕ್ತೀನಿ. ಆಮೇಲೆ ಯಾವ ಕೆಲಸದಲ್ಲಿ ಅವರು, ನೆಕ್ಸ್ಟು ಪ್ರಸ್ತುತ ಉದ್ಯೋಗ ಸ್ಥಿತಿ, ಪ್ರಸ್ತುತ ಉದ್ಯೋಗದಾತರ ಹೆಸರು ಅಂದರೆ ಯಾವ ನೇಮ್ ಆಫ್ ದ ಕಾಂಟ್ರಾಕ್ಟರ್, ಯಾವ ಕಾಂಟ್ರಾಕ್ಟರ್ ನೀವು ನೇಮ್ ಹಾಕಿರ್ತೀರಿ ಇಲ್ಲಿ ಎಂಪ್ಲಾಯ್ಮೆಂಟ್ ಫಾರ್ಮ್ ತೊಗೊಂಡಿರ್ತೀರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕಾಂಟ್ರಾಕ್ಟರ್ ಮೊಬೈಲ್ ನಂಬರ್, ಪ್ರಸ್ತುತ ಉದ್ಯೋಗದಾತನ ದೂರವಾಣಿ ಸಂಖ್ಯೆ. ನೆಕ್ಸ್ಟ್ ಅಡ್ರೆಸ್, ವರ್ಕಿಂಗ್ ಸೈಟ್, ಪ್ರೆಸೆಂಟ್ ಯಾವುದರಲ್ಲಿ ಕೆಲಸ ಮಾಡ್ತಿದ್ರಿ, ಯಾವ ಊರಲ್ಲಿ ಅಥವಾ ಯಾವ ಹಳ್ಳಿಯಲ್ಲಿ ಕೆಲಸ ಮಾಡ್ತಿರೋನ ಹಾಕಬೇಕು. ಅದಾದ ನಂತರ ಮಂತ್ಲಿ ವೇಜ್, ಮಾಸಿಕ ತಿಂಗಳ ಒಂದು ಸಂಬಳ ಏನಿದೆ ಅಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಡೈಲಿ ವೇಜ್ ಏನಿದೆ, ದಿನಗೂಲಿ ಏನಿದೆ ಇಲ್ಲಿ ಹಾಕಬೇಕು. ಆಮೇಲೆ ನಾಮಿನಿ ಡೀಟೇಲ್ಸ್ ಬರುತ್ತೆ, ಅಲ್ಲಿ ಹಸ್ಬೆಂಡ್ ಅವ್ರ ವೈಫ್ ನೇಮನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ ಇದೆಲ್ಲ ಫಿಲ್ ಮಾಡಿ. ನೆಕ್ಸ್ಟ್ ಡಿಪೆಂಡೆನ್ಸ್, ಅವಲಂಬಿತರ ವಿವರ ಅಂತ ಕೇಳುತ್ತೆ. ಮಕ್ಕಳು ಅಥವಾ ಫಾದರ್ ಮದರ್ ಏನಾದರೂ ಇದ್ದರೆ ಡಿಪೆಂಡೆನ್ಸ್, ಅವಲಂಬಿತರ ಹೆಸರನ್ನು ಇಲ್ಲಿ ಡೀಟೇಲ್ಸ್ ಹಾಕಿ, ಎಷ್ಟು ಜನ ಇರ್ತಾರೋ ಅಷ್ಟು ಜನ. ಆಮೇಲೆ ಅವಲಂಬಿತರ ವಿಳಾಸ. ಅದಾದ ನಂತರ ಕ್ಯಾಪ್ಚಾ ಕೋಡ್, ಎಷ್ಟು ವರ್ಷ ನೀವು ನೋಂದಣಿ ಮಾಡಲು ಬಯಸ್ತೀರಿ, 1 ವರ್ಷ ಅಥವಾ 3 ವರ್ಷ. ಸೊ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ 1 ವರ್ಷದ ಲೇಬರ್ ಕಾರ್ಡನ್ನು ಕೂಡ ಮಾಡಿಸ್ಬೋದು, 3 ವರ್ಷದ ಕಾರ್ಡನ್ನು ಕೂಡ ಮಾಡಿಸ್ಬೋದು. ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ, ನೋಂದಣಿ ಆಗಲು ಬಯಸುವ ವರ್ಷಗಳು 1 ವರ್ಷ ಅಥವಾ 3 ವರ್ಷ. ನಾನು 3 ವರ್ಷ ಸೆಲೆಕ್ಟ್ ಮಾಡ್ತೀನಿ. ಒಟ್ಟು ನೋಂದಣಿ ವರ್ಷಗಳು. ಅದಾದಮೇಲೆ ಐ ಅಗ್ರಿ ಅಂತ ಹೇಳ್ತೀನಿ. ಐ ಅಗ್ರಿ ಆದಮೇಲೆ ವರ್ಡ್ ವೆರಿಫಿಕೇಷನ್ ಅಂತ ಕ್ಯಾಪ್ಚಾ ಕೋಡ್ ಬರುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ನಂತರ ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಈ ಥರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನಾವು ಫಿಲ್ ಮಾಡಿದ ಮೇಲೆ ಅದಾದಮೇಲೆ ಅಟ್ಯಾಚ್ ಅನೆಕ್ಸರ್ ಅಂತ ಬರುತ್ತೆ. ಡಾಕ್ಯುಮೆಂಟ್ಸನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಏನು ಸ್ಕ್ಯಾನ್ ಮಾಡಿ ಇಟ್ಟಿದ್ದೀವಿ ಅಟ್ಯಾಚ್ ಅನೆಕ್ಸರ್ ಕ್ಲಿಕ್ ಮಾಡ್ತೀನಿ. ಸೊ ಮೊದಲಿಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೈ ದ ಎಂಪ್ಲಾಯರ್. ಸೊ ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಫಸ್ಟ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ಅದಾದಮೇಲೆ ಆಧಾರ್ ಕಾರ್ಡ್, ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಕೇಳುತ್ತೆ. ಸೊ ಸ್ಟಾರ್ ಮಾರ್ಕ್ ಇದ್ದಂಥದ್ದು ಕಡ್ಡಾಯವಾಗಿ ನಾವು ಅಪ್ಲೋಡ್ ಮಾಡಬೇಕಾದಂಥ ದಾಖಲಾತಿಗಳಾಗಿರೋದ್ರಿಂದ ಸೊ ಎಲ್ಲವನ್ನು ನಾವು ಅಪ್ಲೋಡ್ ಮಾಡಬೇಕು. ಸೊ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ, ಆಮೇಲೆ ಎಂಪ್ಲಾಯ್ಮೆಂಟ್ ಇದೆಲ್ಲ ಅಪ್ಲೈ ಮಾಡಿದ ಮೇಲೆ ಅಪ್ಲೋಡ್ ಆಯಿತು ಅಂತಂದರೆ ಸೇವ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅನೆಕ್ಸರ್ ಕ್ಲಿಕ್ ಮಾಡಿದ ಮೇಲೆ ಅದು ಈ ಸೈನ್ಗೆ ಹೋಗುತ್ತೆ. ಸೊ ಆಧಾರ್ ನಂಬರ್, ಕಸ್ಟಮರ್ ಆಧಾರ್ ನಂಬರನ್ನು ಹಾಕಿ OTP ಮುಖಾಂತರ ಅಥೆಂಟಿಕೇಷನ್ ಮಾಡ್ಬೋದು. ಎಂಟರ್ ಕಸ್ಟಮರ್ ಆಧಾರ್ ನಂಬರ್ ಹಾಕಿದ ನಂತರ ಒಂದು ರೆಸಿಪ್ಟ್ ಬರುತ್ತೆ. ಪೇಮೆಂಟಿಗೆ ಹೋಗಿ ಪೇಮೆಂಟ್ ಮಾಡಿದ ನಂತರ ಒಂದು ರೆಸಿಪ್ಟ್ ಬರುತ್ತೆ. ಸೊ ಆ ರೆಸಿಪ್ಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಸೊ ಲೇಬರ್ ಕಾರ್ಡ್ ಅರ್ಜಿ ಸಲ್ಲಿಸಿದ ಮೇಲೆ ಕಡಿಮೆ ಅಂತಂದ್ರೂ ಸಕಾಲ ಅವಧಿ ಇರುತ್ತೆ, 15 ದಿನಗಳಿಂದ 45 ದಿನಗಳ ಅವಧಿ ಇರುತ್ತೆ. ಸೊ ಅದರಲ್ಲಿ ನಾವು ಲೇಬರ್ ಕಾರ್ಡನ್ನು ಅಪ್ರೂವಲ್ ಪಡಿಬೋದು ಮತ್ತು ಕಾರ್ಡನ್ನು ತಗೊಳ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದ.